गोकाक तालुक्यातील कोण्णूर शहरातील जामिया मशीद परिसरामध्ये गोकाक डीएसपी यांच्या निर्देशानुसार आणि सीपीआय यांच्या मार्गदर्शनाखाली गोकाक ग्रामीण पोलीस ठाण्याच्या वतीने होळी आणि रमजानच्या पार्श्वभूमीवर शांतता बैठक आयोजित करण्यात आली होती। यावेळी ग्रामीण पोलीस ठाण्याचे पीएसआय किरण मोहिते यांनी नागरिकांना संबोधित करताना सांगितले की दरवर्षीप्रमाणे यंदाही होळी आणि रमजान उत्सव सर्वत्र साजरे होत आहेत। युवकांनी आणि मुस्लिम समाजातील नागरिकांनी हे सण साजरे करताना सरकारी कायद्यांतर्गत असलेल्या सर्व सूचनांचे पालन करणे आवश्यक आहे। सार्वजनिक ठिकाणी कोणालाही त्रास होणार नाही याची काळजी दोन्ही समाजांनी घ्यावी। ಈ ರಸ್ತೆಯಲ್ಲಿ ಚಂದಾ ವಸೂಲಿ ಮಾಡ್ತಿರ್ತಾರೆ ಕೆಲವೊಬ್ರು, ಅದನ್ನೆಲ್ಲ ಮಾಡಬಾರ್ದು। ಅದು ಕಾನೂನು ಬಾಹಿರ ಐತಿ। ಚಂದಾ ವಸೂಲಿ ಮಾಡೋದು ಅದು ಮಾಡಬಾರ್ದು। ಆಮೇಲೆ ಕೆಲವೊಂದು ಹೆಣ್ಮಕ್ಳದು ಹೊಂಟಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ, ನೀವೇನು ಬಣ್ಣ ಗೊತ್ತಬೇಕು ಅನ್ನೋ ಉದ್ದೇಶ ಇರಲ್ಲ, ಬಟ್ ಅವರಿಗೆ ಬಣ್ಣ ಏನು ಸಿಡಿಲಾರ್ದಂಗ ಮುಂಜಾಗ್ರತೆ ತೊಗೊಂಡು ಹೋಳಿ ಹಬ್ಬವನ್ನು ಭಾಳ ಶಾಂತ ರೀತಿಯಿಂದ ಆಚರಣೆ ಮಾಡೋದು। ನಾವು ಯಾವಾಗೂ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಕೂಡೇ ಬರ್ತಾವೆ, ನಿಮ್ಗೆ ಎಲ್ಲರಿಗೂ ಗೊತ್ತೈತಿ। ನಾವು ಹೆಂಗೆ ಹಬ್ಬ ಮಾಡ್ತೀವಪ್ಪ ಅಂದ್ರೆ ನಮ್ಮ ಹಬ್ಬ ಇದ್ದಾಗ ಅವ್ರು ಬರ್ತಾರೆ, ಅವ್ರ ಹಬ್ಬ ಇದ್ದಾಗ ನಾವು ಹೋಗ್ತೀವಿ, ಹೌದಾ? ಎಲ್ಲರೂ ಕೂತ್ರೆ ಈ ಸಲ ಪ್ರತಿ ಸಲದಂತೆ ಅತಿ ಸಾಮರಸ್ಯದಿಂದ ಹೋಳಿ ಮತ್ತು ರಂಜಾನ್ ಹಬ್ಬವನ್ನು ನಾವೆಲ್ಲ ಆಚರಿಸೋಣ। ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡೋದು ಬೇಡ। ಹಬ್ಬದ ವಾತಾವರಣದಾಗ ಕೈಯನ್ನು ಯಾರೂ ತಗೋದು ಬೇಡ। ಒಂದೇನೋ ಘಟನೆ ಮಾಡ್ಕೊಂಡು ಈಗ ಬೇರೆ ಟೈಮ್ದಾಗ ನಿಮ್ಮ ವ್ಯಾಜ್ಯ ಇರ್ತಾವೆ, ವೈಯಕ್ತಿಕ ವ್ಯಾಜ್ಯ ಇದ್ದಾಗ ಜಗಳ ಆದ್ರೆ ಅದ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಅದು ಲಾಗು ಹೋಗೋದಿಲ್ಲ, ರೌಡಿ ಸೀಟ್ ಅದು ಓಪನ್ ಆಗೋದಿಲ್ಲ। ಬಟ್ ಹೋಳಿ ಹುಣ್ಣಿಮೆ ಅಥವಾ ಯಾವುದೋ ಒಂದು ಜಾತ್ರೆ ಕಾರ್ಯಕ್ರಮ, ಆಮೇಲೆ ರಂಜಾನ್ ಹಬ್ಬ ಇಂಥ ಟೈಮ್ದಾಗ ಏನಾದ್ರು ಸಣ್ಣ ಗಲಾಟೆ ಆದರೂ ಕೂಡ ಹಿರಿಯರ ಮುಗಿಸಕ್ಕೆ ಹೋಗೋದಿಲ್ಲ ಅದು, ಯಾಕಂದ್ರೆ ಅದ ಗಂಭೀರ ಸ್ವರೂಪವನ್ನು ಪಡೆದು ನಾವೇನು ಮಾಡ್ತೀವಿ, ಪ್ರಕರಣ ದಾಖಲಾತಂತ ಅಲ್ಲಿಗೆ ಬಿಡಂಗಿಲ್ಲ, ಕೋರ್ಟ್ದಾಗ ಮುಗಿದ ಬಿಟ್ಟು ಬಿಡಂಗಿಲ್ಲ। ನೆಕ್ಸ್ಟ್ ಏನು ಮಾಡ್ತೀವಿ, ಪ್ರಕರಣ ದಾಖಲಾತ ನಾಳೆ ಅಂದ್ರೆ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟ ರೌಡಿ ಸೀಟ್ ತೆಗಿತೀವಿ। ಆ ರೌಡಿ ಸೀಟ್ ಹೆಂಗಪ್ಪ ಅಂದ್ರೆ ಆ ಮನುಷ್ಯನ ಮರಣೋತ್ತರ ಕೈಯಾಗ ಬಂದಾಗ ರೌಡಿ ಸೀಟ್ ಕ್ಲೋಸ್ ಆಗೋದು, ಅದಕ್ಕೆ ಯಾರೋ ಅವಕಾಶ ಕೊಡಬೇಡ್ರಿ। ಎಲ್ಲ ಬಿಸಿ ರಕ್ತದ ಹುಡುಗರದ್ರಿ। ಆಮೇಲೆ ಸಾಮಾಜಿಕ ಮಾಧ್ಯಮ ಏನಿದೆ ಜಾಲತಾಣ, ಸಾಮಾಜಿಕ ಜಾಲತಾಣಗಳದಾವ, ಅದ್ರದಾಗ ಏನು ಬರೀತಾರೋ ಏನು ಫಾರ್ವರ್ಡ್ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ। ಒಂದು ನ್ಯೂಸ್ ಬರ್ತೈತಿ, ಅದಕ್ಕೆ ಲೈಕ್ಸ್ ನೋಡ್ತಾರೆ, ಇಷ್ಟು ಲೈಕ್ಸ್ ಬಂದಂತಾರೆ, ಅದು ಮುಂದೆ ಫಾರ್ವರ್ಡ್ ಮಾಡ್ತಾರೆ। ಆದರೆ ಏನು ಬರ್ದಾರ ಅದರಿಂದ ಒಂದು ಕೋಮಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ, ಅದನ್ನು ಫಾರ್ವರ್ಡ್ ಮಾಡಿದ್ರೆ ಎರಡು ಕೋಮುಗಳ ನಡುವೆ ಏನು ಘರ್ಷಣೆ ಆಗ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ। ಅದೇನೈತೆ ಹಂಗೆ ಫಾರ್ವರ್ಡ್ ಮಾಡ್ತಾರೆ, ಅದು ಸರಿನೋ ತಪ್ಪು? ಸಮಾಜದಾಗ ಹಿರಿಯರದಾರ ಎಲ್ಲರೂ, ಆ ಹುಡುಗರಿಗೆ ಗೊತ್ತಾಗಲ್ಲ, ಹುಡುಗರಿಗೆ ನೀವೆಲ್ಲರೂ ಬುದ್ಧಿ ಹೇಳ್ಬೇಕು। ಯಾಕಂದ್ರೆ ನೀವೆಲ್ಲರೂ ಹೆಂಗದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಇಲ್ಲ, ನಾವೆಲ್ಲ ಅಂತಮರ್ಗತ್ಲೆ ಬಂದಿದ್ದೀವಿ ಮೊದಲಿಂದ, ಹೌದಾ? ಆದ್ರೆ ಹುಡುಗರಿಗೆ ತಲೆ ಹಂಗಲ್ಲ, ಯಾರೋ ಒಬ್ರು ಫಾರ್ವರ್ಡ್ ಮಾಡಿರ್ತಾರೆ, ಎಲ್ಲೋ ಪಿಕ್ಚರ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಾಗ ಏನು ನೋಡ್ತಾರೆ ಅದನ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ। ಅದ್ರ ಪರಿಣಾಮ ಸಮಾಜದ ಮ್ಯಾಗ ಏನಾಗ್ತೈತಿ, ಆಮೇಲೆ ಅದರ ಪರಿಣಾಮ ನಮ್ಮ ಆರ್ಥಿಕ ಪರಿಸ್ಥಿತಿ ಮ್ಯಾಗ ಏನಾಗ್ತೈತಿ, ಕಾನೂನು ಸುವ್ಯವಸ್ಥೆ ಮ್ಯಾಗ ಏನಾಗ್ತೈತಿ, ಅವ್ರು ವಿಚಾರ ಮಾಡೋದಿಲ್ಲ। ಆದ್ರೆ ನೀವೆಲ್ಲರೂ ಹಿರಿಯರ ಹಂಗಿಲ್ಲ, ಆ ಹುಡುಗರಿಗೆ ಬುದ್ಧಿ ಹೇಳಿ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಇದ್ರೆ ಅಲ್ಲೇ ಅದನ್ನ ಇದು ಮಾಡುವಂಥದ್ದು ಇದು ಮಾಡಬೇಕು। ಮತ್ತು ನಾವು ಇಷ್ಟೆಲ್ಲ ಸೂಚನೆ ನೀಡಿದ ನಂತರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿ ಮತ್ತೊಂದು ಧರ್ಮಕ್ಕೆ ಅವಹೇಳನ ಆಗೋಂಗೆ ಯಾವುದಾರೆ ಪೋಸ್ಟ್ ಮಾಡಿದ್ದಾಗಲಿ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಧರ್ಮಕ್ಕೆ ಮನ್ನೋಸುವಂಗೆ ಯಾವುದಾರೆ ಪೋಸ್ಟ್ ಮಾಡ್ರೆ ಅವ್ರ ಮ್ಯಾಗ ಕಠಿಣವಾದ ಕ್ರಮ ತಗೋತೀವಿ। ಅದ್ರಾಗ ಯಾವುದು ಮುಲಾಜ್ ಇರೋದಿಲ್ಲ। ಮತ್ತು ಎಲ್ಲ ಶಾಂತ ರೀತಿಯಿಂದ ಹಬ್ಬ ಮಾಡೋರು ಮಾಡ್ತಿರ್ತಾರೆ, ಒಬ್ರು ಇರ್ತಾರೆ ಕಿಡಿಗೇಡಿಗಳು, ಅವ್ರು ಏನಾರೇ ಮಾಡಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅವ್ರ ಮ್ಯಾಗ FIR प्रकरण दाखल ಮಾಡ್ತೀವಿ, ಆಮೇಲೆ ಕಠಿಣ ಕ್ರಮ ತಗೋತೀವಿ। ಅದರಿಂದ मौलाना परवेज नायक यांनी देखील मार्गदर्शन करताना सांगितले की होळी साजरी करणाऱ्या नागरिकांनी रस्त्यावरून जाणाऱ्या स्त्रिया आणि पुरुषांवर जबरदस्तीने रंग टाकू नये। मुस्लिम समाजातील नागरिकांनीही अनावश्यकपणे बाहेर पडणे टाळावे, जेणेकरून कुठलाही अनुचित प्रकार होणार नाही। ಹಿಂದೂ ಮಂದಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತಾನು, ನೀವು ಎಲ್ಲರೂ ಕೂಡ ಬಣ್ಣ ಚಂದಂಗೆ ಆಡ್ರಪ್ಪ। ಮೇನ್ ರೋಡ್ಗೆ ನಿಂತು ಬಣ್ಣ ಆಡಕ್ಕೆ ಹೋಗ್ಬೇಡ್ರಿ। ಮೇನ್ ರೋಡ್ ತಾಡಿ ಮಂದಿ ಹಾಸ್ಪಿಟಲ್ಗೆ ಹೋಗ್ತಿರ್ತಾರೋ, ಎಲ್ಲರೂ ಹೋಗ್ತಿರ್ತಾರೋ, ಏನಾರು ಕಾರ್ಯಕ್ರಮ ಇರ್ತಾವೆ, ಯಾರು ಮನೆಗೆ ಹೋಗ್ತಿರ್ತಾರೋ, ಇಂಥದ್ದೆಲ್ಲ ಇದು ವಿಚಾರ ಮಾಡಿರಿ। ನೀವೇನೈತಿ ಊರಾಗ ನಿಮ್ಮ ಮಂದಿಗೆ ನೀವು ಬಣ್ಣ ಹಚ್ಕೊಂಡು ನೀವು ಆಡ್ರಿ, ಚಂದಾಗ ಬಣ್ಣ ಆಡ್ರಿ ಅಂತ ನಮ್ಮದು ರಿಕ್ವೆಸ್ಟ್ ಐತಿ। ನಾವೆಲ್ಲರೂ ಕೂಡಿ ಚಂದಾಗ ಬಣ್ಣ ಆಡಿ ನಾವು ಇಲ್ಲಿ ಏನು ಐದಕರ ಘಟನೆ ಆಗಬಾರ್ದು ನೋಡ್ಕೋತೇವೆ ಅನ್ನೋದು ಒಂದು ವಿಶ್ವಾಸ ಕೊಡ್ತೇವೆ ನಾವು PSI ಸಾಹೇಬರಿಗೆ। ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ನಾವು। या प्रसंगी कोण्णूर नगर परिषदेचे अध्यक्ष विनोद कर्णिंग, माजी अध्यक्ष धन्यकुमार मेगेरी, प्रमुख नेते प्रवीण गुड्डाकाय यांच्यासमोर इतर नागरिक उपस्थित होते। मनोहर मेगेरी, KMM मराठी, गोकाक।